ಮುಸ್ಲಿಂ ಬಾಲಕಿ ಜೊತೆಗಿದ್ದ ಹಿಂದೂ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಬಸಾಪಟ್ಟಣ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮುಸ್ಲಿಂ ಬಾಲಕಿ ಜೊತೆ ನೋಡಿದ ಮುಸ್ಲಿಂ ಯುವಕರು ಈ ಹಲ್ಲೆ ಮಾಡಿದ್ದಾರೆ. ಮುಸ್ಲಿಂ ಬಾಲಕಿ ಜೊತೆಗಿದ್ದ ವೆಂಕಟೇಶ್ ಎಂಬಾತನಿಗೆ ಥಳಿಸಿದ್ದಾರೆ. ಮುಸ್ಲಿಂ ಬಾಲಕಿಯನ್ನ ಪ್ರೀತಿಸುತ್ತಿದ್ದಾನೆ ಅಂತ ಆರೋಪ ಮಾಡಿದ್ದು, ಬಾಲಕಿಯನ್ನ ಪ್ರೀತಿಸ್ತಾ ಇರೋದಾಗಿ ಒಪ್ಪಿಸಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. 16 ವರ್ಷದ ಮುಸ್ಲಿಂ ಬಾಲಕಿ ಜೊತೆ ಪ್ರೀತಿ ಮಾಡ್ತಿದ್ದಾನೆ ಅಂತ ಹಲ್ಲೆ ಮಾಡಿದ್ದು, ಬುರ್ಖಾದಲ್ಲಿದ್ದ ಬಾಲಕಿಯನ್ನ ಕಂಡು ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ವೆಂಕಟೇಶ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸುವಂತೆ ಒತ್ತಾಯ ಮಾಡಿದ್ದಾರೆ. ಹದಿನಾರು ವರ್ಷದ ಬಾಲಕಿಯ ಜೊತೆ ಪ್ರೀತಿ ಪ್ರೇಮ ಅಂದಿದ್ದಾನೆ ಅಂತ ಮುಸ್ಲಿಂ ಯುವಕರ ತಂಡ ವೆಂಕಟೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೋಕ್ಸೋ ಕೇಸ್ ದಾಖಲು ಮಾಡಬೇಕು ಅಂತ ಬಸಾಪಟ್ಟಣದ ಈ ಯುವಕರ ತಂಡ ಒತ್ತಾಯಿಸ್ತಾ ಇದೆ. ವೆಂಕಟೇಶ್ ಅಣ್ಣ. ನಿಮ್ಮ ಅಪ್ಪನ ಹೆಸರು? ಸಾಂಬಯ್ಯ. ಯಾವುದು? ಬಸಪಟ್ಟಣ. ಹುಡುಗಿ ಹೆಸರು? ಮುಸ್ಕಾನ್. ಹುಡುಗಿಯವ್ರ ಅಪ್ಪರ ಹೆಸರು? ಅಜ್ಮೀರ್. ಅವ್ರದ್ದು ಎಲ್ಲೈತೆ ಮನೆ? ಅವ್ರದ್ದು ಬಸಪಟ್ಟಣ. ನಿಮ್ಮ ಮನೆ ಬಗಲ? ಹೆಂಗೆ ಪರಿಚಯ ಅವರು? ಅಣ್ಣ ನಾವು ಸಣ್ಣವರಿದ್ದಲ್ಲಿಂದ ಅಣ್ಣ ಬಗಲ ನಮ್ಮ ಅಜ್ಜಿ ತಾತ ಅವರು ಪರಿಚಯ, ಎಲ್ಲರ ಪರಿಚಯ ಅಣ್ಣ. ಎಷ್ಟು ವರ್ಷ ಆಯ್ತು ಹುಡುಗಿ ಲವ್ ಮಾಡೋದು? ಅಣ್ಣ 1 ವರ್ಷ ಆಯ್ತು ಅಣ್ಣ. 1 ವರ್ಷ ಆಯ್ತು. ಹುಡುಗಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದಿದ್ದಿ? ಇಲ್ಲ ಹ್ಞೂ ಅಣ್ಣ. ಹಾಂ, ಇನ್ನೊಂದ್ಸತ ಮಾಡಕ್ಕೆ ಹೋಗ್ಬೇಡ. ಇಲ್ಲ ನಾವು ಇಲ್ಲಿಗ ನಿನಗೆ ಬಿಡಾಗುತ್ತಿ. ಅಣ್ಣ ಇನ್ನೊಂದ್ಸತ ಮಾಡಕ್ಕೆ ಹೇಳು. ಆಯ್ತು, ತಪ್ಪಾಗೈತಿ, ಇನ್ನೊಂದ್ಸತ ಮಾಡಲ್ಲ ಅಂತ ಹೇಳಿ. ತಪ್ಪಾಯ್ತಣ್ಣ. 2 ಗಂಟೆಗೆ ಹೋಗಿಲ್ಲ ಅಣ್ಣ. ನಾನು ಇನ್ನೊಂದ್ಸತಿ ಎಲ್ಲಿಗೂ ಹೋಗಿಲ್ಲ ಅಣ್ಣ ನಾನು. ಇವತ್ತು ನಮಗೆ ಕರೆ ಬಂದಿತ್ತು, ಇಲ್ಲಿ ಸ್ಟೇಷನಲ್ಲಿ ಈ ಥರ ಆಗಿದೆ, ಪೊಲೀಸ್ ಸ್ಟೇಷನಲ್ಲಿ ಹುಡುಗರಿಗೆ ಹಾಕಿದ್ದಾರೆ ಒಳಗಡೆ ಅಂತೇಳಿ. ಅದ್ರ ಬಗ್ಗೆ ಏನಂತೇಳಿ ಮಾಹಿತಿ ಪಡೆದುಕೊಂಡು ನಾವು ಮಾತಾಡಬೇಕಂತೇಳಿ ಸ್ಟೇಷನಿಗೆ ಇವತ್ತು ಬೆಳಗ್ಗೆಯಿಂದ ಏನು ಬಂದಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಅದ್ರ ಬಗ್ಗೆ ಮಾಹಿತಿ ತಿಳಿತು. ನಿನ್ನೆ ಏನೋ ಯಾವುದೋ ಗೊತ್ತಾ ಹುಡುಗಿಯನ್ನು ಕರೆದುಕೊಂಡು ರಾತ್ರಿ 12 ಗಂಟೆಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಕೆಲವು ಹುಡುಗರು ಅವರನ್ನು ತಡೆದರು. ಅಲ್ಲಿ ನಿನ್ನೆ ಏನೋ ಕತ್ತಲ ರಾತ್ರಿ ಇತ್ತು, ಬಡಿ ರಾತ್ರಿ ಏನಿತ್ತು. ಆ ಸಮಯದಲ್ಲಿ ಕೆಲವು ಮುಸ್ಲಿಂ ಹುಡುಗರು ಏನು ಮಾಡಿದರು, ಅವರನ್ನು ತಡೆದು ಮಾತಾಡಿಸಿ ಅಲ್ಲಿ ಏನೋ ಸ್ವಲ್ಪ ಸಣ್ಣ ಪ್ರಮಾಣದ ಏನೋ ಅವರಿಬ್ಬರ ನಡುವೆ ಏನೋ ಮಾತು ಅದೆಲ್ಲ ಆಯಿತು. ಅದಾದ ನಂತರ ಮತ್ತೆ ಬೆಳಗ್ಗೆ ಏನಾಯಿತು, ಯಾರು ಅಲ್ಲಿ ತಡೆದಿದ್ರು ಅವರನ್ನು ಏನೋ ಪೊಲೀಸರು ಏನು ಮಾಡಿದ್ದಾರೆ, ಇವತ್ತು ಬೆಳಗಾವಿ ಮುಂಜಾನೆ ಅವರಿಗೆ ಆ ಹುಡುಗರನ್ನು 4-5 ಜನರನ್ನು 4-5 ಹುಡುಗರನ್ನು ತಗೊಂಡು ಅರೆಸ್ಟ್ ಮಾಡಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕಿದರು. ಇದು ಘಟನೆ ಯಾವ ರೀತಿ ಇದೆ ಅಂತೇಳಿದರೆ, ಇಲ್ಲಿ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿದರೆ, ನಿನ್ನೆ ಏನು ಆ ಹುಡುಗಿಗೆ ಯಾರು ಕರ್ಕೊಂಡು ಹೋಗ್ತಾ ಇದ್ದ, ಆ ಹುಡುಗಿಯ ವಯಸ್ಸು 17 ವರ್ಷ ಇದೆ, ಮೈನರ್ ಆಗಿ ಇದ್ದಾಳೆ. ಆ 17 ವರ್ಷ ಇರುವ ಮೈನರ್ ಹುಡುಗಿಗೆ ಒಬ್ಬನು ಕರೆಗೆದುಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ನಿನ್ನೆ ಕೆಲವೊಬ್ಬರು ಹುಡುಗರು ತಡೆದರು. ಅದು ನೋಡಿದರೆ ಘಟನೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಆ ಹುಡುಗನ ಮೇಲೆ ಪೋಕ್ಸೋ ಪ್ರಕರಣವನ್ನು ದಾಖಲೆ ಮಾಡಬೇಕು. ಯಾಕೆಂತೇಳಿದರೆ ಆ ಹುಡುಗಿ ಮೊನ್ನೆ ರಾತ್ರಿ 3ನೇ ತಾರೀಕು ರಾತ್ರಿ ಅರೌಂಡು 11ರಿಂದ 1:30 ಗಂಟೆಯಲ್ಲಿ ಒಬ್ಬರು ವೆಂಕಟೇಶ್ ಅನ್ನೋರು ಇದು ಒಂದು ಲಿಖಿತ ದೂರು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಅದರ ಪ್ರಯುಕ್ತ ಒಂದು FIR ಕೂಡ ದಾಖಲಾಗಿದೆ. ಇವರು ಅವ್ರ ಪಕ್ಕದಲ್ಲೇ ಇದ್ದಂತಹ ಅವ್ರ ಪಕ್ಕದಲ್ಲಿ ಮನೆಯಲ್ಲಿದ್ದಂಥ ಅವ್ರ ಮನೆ 2 ಮನೆ ಬಿಟ್ಟಿದ್ದಂಥ 4 ವರ್ಷದಿಂದ ಪರಿಚಯಸ್ಥರು. ಅವರೆಲ್ಲರೂ ಕೂಡಿರಬೇಕಾದ್ರೆ ಇನ್ಫ್ಯಾಕ್ಟ್ ಇವರು ಮುಸ್ಲಿಂ ಫ್ಯಾಮ್ಲಿದವರು ಅಫಿಯಾ ಮತ್ತು ಅಜ್ಮೇರ್ ಅಂತ ಹೇಳಿ ಇವರು ಅವ್ರ ಮನೆಗೆ ಸಮೋಸ ಕೂಡ ಮಾಡೋಕ್ಕೆ ಹೋಗ್ತಾರೆ. 4 ವರ್ಷದಿಂದ ಪರಿಚಯ. ಇವರೇನೋ ಒಂದು ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಮಕ್ಕಳ ಜೊತೆ ಅವರು ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ರಾತ್ರಿ ಹೊತ್ತು, ಆ ಟೈಮಲ್ಲಿ ಇವರು ವೆಂಕಟೇಶ್ ಅಂತ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಸ್ವಲ್ಪ ಸಹಾಯ ಕೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕ್ಕೆ, ರಾತ್ರಿ ಹೊತ್ತಾಗಿದೆ ಅಂಥೇಳಿ. ಸೊ ಅವ್ರ ಫ್ಯಾಮ್ಲಿ ಮತ್ತು ಇವನ ಹುಡುಗ ಕೂಡ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.